ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ನೀಡಬೇಕು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಹಾಗೂ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆ.ಎಂ. ಕುಮಾರ್ ಆಗ್ರಹಿಸಿದರು. ನಗರದ ಆರ್ಟಿಒ ವೃತ್ತದಲ್ಲಿ ಕನ್ನಡ ಸೇನೆ ಸಂಘಟನೆಯಿಂದ ಆಯೋಜಿಸಿದ ಗಡಿನಾಡು ಜಾಗೃತಿ ಬೈಕ್ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯದ ಕಾರ್ಖಾನೆಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು, ಗಡಿನಾಡು ಹಾಗೂ ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಲು ಹೆಚ್ಚಿನ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷ ಎಂ. ಬಸವರಾಜ ಮಾತನಾಡಿ, ಗಡಿನಾಡು ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ ನಿರಂತರವಾಗಿ ನಡೆಯುತ್ತಿದ್ದು, ಸರ್ಕಾರ ವಿಶೇಷ ಮುತುವರ್ಜಿ ವಹಿಸಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದರು. ಕನ್ನಡ ನಾಮಫಲಕ ಅಳವಡಿಕೆ ಕುರಿತು ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ನಿಯಮ ಪಾಲಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹಿಂದಿನಿಂದನೂ ಡಾಕ್ಟರ್ ರಾಜಣ್ಣ ಅವರ ಕಾಲದಿಂದನೂ ಕನ್ನಡ ಉಳಿಸುವಂಥ ಒಂದು ಬೃಹತ್ ಗೋಕಾಕ್ ಚಳವಳಿಯನ್ನು ಹಮ್ಮಿಕೊಂಡು ರಾಜಣ್ಣ ಅವರು ಅವ್ರ ಜೊತೆಗೆ ಹಿರಿಯ ನಟರುಗಳು ಕನ್ನಡ ಉಳಿಸ್ಬೇಕು ಅಂತೇಳಿ ದೊಡ್ಡ ಹೋರಾಟನೇ ಮಾಡಿದ್ದಾರೆ. ಈಗಲೂ ಮಾಡಬೇಕಾಗಿದೆ. ಈಗ ಅವಶ್ಯಕತೆ ಹಾಗಾಗಿ ನಾನು ಇದೇನು ಮೊದಲು ಅಲ್ಲ, ನಾನು ಬರ್ತಾ ಇರೋದು ಕಳೆದ ವರ್ಷನೂ ಬಂದಿದ್ದೆ, ಬಹಳ ವರ್ಷಗಳ ಹಿಂದೆ ಕೂಡ ನಾನು ಬಂದಿದ್ದೀನಿ. ಹೇಗೆಂದರೆ ನಾವು ಮ್ಯಾಪ್ನಲ್ಲಿ ನೋಡ್ತಾ ಇದ್ವಿ, ರಾಯಚೂರು ಎಲ್ಲಿದೆ, ಹೈದರಾಬಾದ್ ಎಲ್ಲಿದೆ, ಅಕ್ಕಪಕ್ಕದಲ್ಲೇ. ಕನ್ನಡ ಸೇನೆ ಎಲ್ಲ ರಾಜ್ಯದ ಪದಾಧಿಕಾರಿಗಳು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಇವತ್ತು ರಾಯಚೂರು ನಗರಕ್ಕೆ ಆಗಮಿಸಿದ್ದಾರೆ. ಬಸವರಾಜ್ ಅವರ ಇವತ್ತಿನ ಈ ವಿಶೇಷವಾದ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡೋದ್ರ ಮೂಲಕ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಕನ್ನಡ ನಾಮಫಲಕವನ್ನು ಹಾಕಬೇಕು, ಗಡಿನಾಡಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸಬೇಕು, ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಹಕ್ಕೊತ್ತಾಯದ ಮೂಲಕ ಇವತ್ತು ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ಖಾಸಗಿ ಶಾಲೆಗಳಿಗೆ ಪೈಪೋಟಿಯಾಗಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ಕರ್ನಾಟಕದ ನೀವು ಖಾಸಗಿ ಆಸ್ತಿಗಳ ಬಗ್ಗೆ ಗಮನ ಕೊಡದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಕನ್ನಡ ಸೇನೆ ಕರ್ನಾಟಕದ ಹಕ್ಕೊತ್ತಾಯ ಆಗಿದೆ. ಇವತ್ತು ನೀವು ನಗರಾಭಿವೃದ್ಧಿ ಬೇಕು, ನಿಮಗೆ ಆ ಅಭಿವೃದ್ಧಿ ಬೇಕು ಅಂತ ನೀವು ರಾಜಕಾರಣವನ್ನು ಮಾಡಿಬಿಟ್ಟು ಗಡಿನಾಡಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕನ್ನಡ ಶಾಲೆಗಳು ಇವತ್ತು ಖಾಸಗಿ ಶಾಲೆಗಳಿಗೆ ಪೈಪೊಳ್ಳಿಕೊಳ್ಳಿಕ್ಕೆ ಆಯ್ತಾ ಇಲ್ಲ. ಇಂತಹ ಸಮಯದಲ್ಲಿ ತಾವು ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಿಗೆ ಏರಿಸಬೇಕು ಮತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಇವತ್ತು ಆ ಜಿಲ್ಲೆಗಳಲ್ಲಿ ಕಾರ್ಖಾನೆಗಳನ್ನ ತೆರೆಯುವ ಮೂಲಕ ಸ್ಥಳೀಯ ಕನ್ನಡಿಗರಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಳ್ಳು ನಕಲಿ ಮತದಾರರನ್ನು ಸೇರಿಸುವಂತೆ ಬಿಎಲ್ಒ ಅವರ ಒತ್ತಡ ಮಾಡುತ್ತಿದ್ದಾರೆ ಎಂದು ಜಾದಳ ಜಿಲ್ಲಾ ಅಧ್ಯಕ್ಷ ಎಂ. ವಿರೂಪಾಕ್ಷಿ ಆರೋಪಿಸಿದರು. ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದ ಜನತಾದಳ ಪಕ್ಷ ಆಯೋಜಿಸಿದ್ದು ವಿಶೇಷ ಸಮಗ್ರ ಪರಿಷ್ಕರಣೆ BLA-2 ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡುತ್ತಾ, ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು SIR ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಈ ಬಗ್ಗೆ ಚುನಾವಣೆ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು. ನಕಲಿ ಮತದಾರರನ್ನು ತೆಗೆದು ಮತದಾರ ಪಟ್ಟಿ ಶುದ್ಧ ಮಾಡಲು ನಮ್ಮ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಕೆಲವರು ನಮಗೆ ಜವಾಬ್ದಾರಿ ನೀಡಿಲ್ಲ ಎಂದು ಭಾವಿಸದೆ ತಾವೇ ಹೊಣೆ ಹೊತ್ತು ಸಂಘಟನೆಗೆ ಮುಂದಾಗಬೇಕು ಎಂದರು. ನರಸಿಂಹನಾಯಕ ಗ್ರಾಮಾಂತರ ನಾಯಕ ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ, ಪುರಸಭೆ ಚುನಾವಣೆಗಳಲ್ಲಿ ಪಕ್ಷ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಅಗತ್ಯ. ಪ್ರಸ್ತುತ ರಾಜ್ಯದಲ್ಲಿ JDS ಹಾಗೂ HD ಕುಮಾರಸ್ವಾಮಿ ಅಲ್ಲೇ ಇದೆ ಎಂದು ಕಾರ್ಯಕರ್ತರು ನಿರ್ಧರಿಸಬಾರದು. ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ
ವಿಶೇಷವಾಗಿ ಕನ್ನಡ ಮಾತಾಡೋರು ಸಿಗಂಗಿಲ್ಲ, ತಮಿಳು ಮಾತಾಡೋರು ಸಿಗ್ತಾರೆ. ಎಲ್ಲಿ ನೋಡಿದ್ರೆ ಯಾವ ಏರಿಯಾ ಬಂದು ಹೋಗ್ರಿ ನೀವು, ತಮಿಳರ ಜನಸಂಖ್ಯೆ ಹೆಚ್ಚಿಗೆ. ಅಲ್ಲಿ ತಮಿಳುನಾಡಿನಲ್ಲಿ ನಾವು ಓಡ್ತಿರುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಓಡ್ತಿರುತ್ತೆ. ಬೆಂಗಳೂರಿನಲ್ಲಿ ಯಾವುದೇ ಏರಿಯಾಗಳಿಗೆ ಹೋದ್ರೆ ಕೂಡ ಅತಿ ಹೆಚ್ಚಿಗೆ ತಮಿಳು ಜನ. ಈಗ ತಮಿಳುನಾಡ ನಂತರ ಅತಿ ಹೆಚ್ಚಿಗೆ ತೆಲುಗು, ತೆಲಂಗಾಣದ ಜನ, ಆಂಧ್ರ ಪ್ರದೇಶದ ಜನ ಇವತ್ತು ಕರ್ನಾಟಕವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಬೆಂಗಳೂರಿನಿಂದ ಹಿಡ್ಕೊಂಡು ರಾಯಚೂರುವರೆಗೆ ಕೂಡ ಅವರು ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಬಂದು ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡು ನಮ್ಮ ಲಾಭಗಳನ್ನ ತಕೊಂಡು ನಮ್ಮದಿಗೆ ಶೋಷಣೆ ಮಾಡ್ತಕ್ಕಂಥದ್ದು ನೋಡ್ತಾ ಇದೆ. ರಾಯಚೂರು ಜಿಲ್ಲೆಗೆ ಬಂದ್ರೆ ರಾಯಚೂರು ಸಿಟಿ ಒಳಗಡೆ ಸುಮಾರು 20,000ಕ್ಕೆ ಹೆಚ್ಚು ತೆಲುಗುಗಳಿದ್ದಾರೆ. ಮಾನಿಗೆ ಹೋದ್ರೆ 25ರಿಂದ 30,000 ಇದ್ದಾರೆ. ಸಿಂಧೂರಿಗೆ ಹೋದ್ರೆ 38,000 ಮೇಲ್ಪಟ್ಟು ತೆಲುಗರಿದ್ದಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ರು, ತೆಲುಗರೇ ಕಾರ್ಯಕ್ರಮ ಮಾಡಿದ್ರು, ತೆಲುಗು ಜನ ಕಾರ್ಯಕ್ರಮ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಎಷ್ಟಾಗಿದ್ದಾರೆ, ನಾಳೆ ಕೂಡ ಕರೆಸಿದ್ರು. ನಾರಾ ಲೋಕೇಶ್ ಬಂದಿದ್ದ. ಸುಮಾರು ಒಂದು 10,000 ಜನ ತೆಲುಗರು ಸೇರ್ಕೊಂಡು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇದೇ ನಾವು ಅನ್ಕೊಂಡೆ, ನಾವು ಕರ್ನಾಟಕದಲ್ಲಿದ್ದೀವಿ, ಆಂಧ್ರದಲ್ಲಿದ್ದೀವಿ, ತೆಲಂಗಾಣದಲ್ಲಿದ್ದೀವಿ, ಇಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಮತದಾನವನ್ನು ಪಡೆದುಕೊಂಡು ಅವು ಇಷ್ಟು ಜನ ಗಂಗಾವತಿನಲ್ಲಿ ಅಂತಂದ್ರೆ ತೆಲುಗರ ಆಧಿಪತ್ಯ. ಮುನಿರಾಬಾದು, ಗಂಗಾವತಿ, ಕಾರಟಗಿ, ಎಲ್ಲೆಲ್ಲಿ ಒಳ್ಳೆ ನೀರಾವರಿ ಪ್ರದೇಶ ಇರುತ್ತೋ ಅಲ್ಲೆಲ್ಲ ಕೂಡ ತೆಲುಗರ ಡಾಮಿನೇಟ್ ಆಗಿದೆ. ನಾವು ದೇವದುರ್ಗದಲ್ಲಿ ಒಣ ದೇವದುರ್ಗ ಮೊದಲೇ ಇದ್ದಿಲ್ಲ, ಈಗ ದೇವದುರ್ಗದಲ್ಲೂ ಕೂಡ ತೆಲುಗರು ಆಧಿಪತ್ಯ ಹೆಚ್ಚಿಗೆ ಆಗಿದೆ. ದೇವದುರ್ಗದಲ್ಲಿ ಕೂಡ ಸುಮಾರು 15ರಿಂದ 20,000 ಜನ ದೇವದುರ್ಗದಲ್ಲಿ ಕೂಡ ತೆಲುಗರು. ಒಂದು ಲಾಸ್ಟ್ ಚುನಾವಣೆಯನ್ನು ನಾನು ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ತೆಲಂಗಾಣದಲ್ಲಿ ಚುನಾವಣೆ, ಆಂಧ್ರ ಪ್ರದೇಶ ಚುನಾವಣೆ, ಅಸ್ಸಾಂನಲ್ಲಿ ಚುನಾವಣೆ ಅವರಿಗೆ ಗೊತ್ತಿಲ್ಲ. ಇದು ಯಾಕೆ ಗೊತ್ತಿಲ್ಲ ಅಂದ್ರೆ MLA ಅವ್ರು ಹೇಳ್ತಾರಲ್ಲ, SIR ಅಂದ್ರೆ ಅದು ಏನಿಲ್ಲ, STS ಓಟ್ ತೆಗ್ಸಕ ಇವೆಲ್ಲ ಮಾಡ್ತಾರ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಅದಕ್ಕೆ ದಯಮಾಡಿ ನಾವೇನಂದ್ರೆ ಇವತ್ತು ಒಂದೊಂದು ಬೂತ್ ಮಟ್ಟದಾಗ ಪಂಚಾಯತ್ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕಂದ್ರೂ ನಾವಲ್ಲಿ ಆ ಬೂತ್ದಾಗ ಕೆಲವು ಹೆಸರು ರಾಯಚೂರಾಗ ಅವ, ಕೆಲವು ಹೆಸರು ನಮ್ಮ ಹಳ್ಳಿಯಾಗ ಅವ, ಡಬಲ್ ಅವ ಅಂತ ನಾವು ತೆಗಿಸ್ಬೇಕು. ಯಾಕಂದ್ರೆ ಒಂದೊಂದು ಓಟು ಇಂಪಾರ್ಟೆಂಟ್. ಅದು ಹಿಂದಕ್ಕೆ ನಾನು ಗ್ರಾಮ ಪಂಚಾಯತ್ಲಿಂದ ಒಂದು ಓಟ್ಲಿಂದ ಗೆದ್ದಿದ್ದ ಒಂದು ಸಲ. ಅದಕ್ಕೆ ನಾವು ಒಂದೊಂದು ಓಟು ಡಬಲ್ ಅವ ಅಂದ್ರೆ ಅವ್ರು ತೆಗಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಕೆಲಸಕ್ಕೆ ಬರ್ತಾರೆ. ನಮಗೆ ಆದಂತ ಎಲ್ಲಾ ಕ್ಷೇತ್ರದಾಗ ಎಲ್ಲಾ ಬೂತ್ಗಳಲ್ಲಿ ನಮ್ಮ ಬೂತ್ ಅಧ್ಯಕ್ಷಗಳು ಈಗ ಈ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರು ಸಹ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾವುದೇ ಕಾರಣಕ್ಕೂ ಮಧ್ಯ. ರಾಯಚೂರು ಜಿಲ್ಲೆಯಲ್ಲಿ ಮೊಹರಂ ಹಬ್ಬವನ್ನು ಶಾಂತಿಯುತ ಹಾಗೂ ಸುರಕ್ಷಿತವಾಗಿ ಆಚರಿಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ. ಹಬ್ಬ ನಡೆಯುವ ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಮಿಟಿಗಳಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮೊಹರಂ ಹಬ್ಬದ ನಿಮಿತ್ತ ಜಿಲ್ಲಾ ಮಟ್ಟದ ಶಾಂತಿ ಪಾಲನೆ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲೆಯಲ್ಲಿ ಸುವ್ಯವಸ್ಥಾತ್ಮಕವಾಗಿರುವ 29 ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಆಚರಣೆಗೆ ನಿಷೇಧ ಹೇರಲಾಗಿದೆ ಎಂದು ತಿಳಿಸಿದರು. ಅಲೈ ಕುಣಿ ಸ್ಥಳಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದ ಅವರು, ಕುಣಿಯನ್ನು ಸುರಕ್ಷತಾ ಎತ್ತರದಲ್ಲಿ ನಿರ್ಮಿಸುವುದು, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅರುಣಂಗಿರಿ ಮಾತನಾಡಿ, ಜಿಲ್ಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಸೇರಿ ಒಟ್ಟು 690 ಸ್ಥಳಗಳಲ್ಲಿ ಮೊಹರಂ ಹಬ್ಬ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಕೆಲವು ತಾಲೂಕುಗಳಲ್ಲಿ ಅಗ್ನಿಗುಂಡ ಹಾರುವ ಸಂಪ್ರದಾಯ ಇರುವುದರಿಂದ ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿತ ಸಿಬ್ಬಂದಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. 2021ರಿಂದ 2025ರವರೆಗೆ ಮೊಹರಂ ಹಬ್ಬದ ಸಂದರ್ಭಗಳಲ್ಲಿ ಸಂಭವಿಸಿದ ಅವಘಡಗಳಲ್ಲಿ 4 ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ಅವಘಡ ನಡೆಯದಂತೆ ವಿಶೇಷ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು.
ಯಾರೇ ಜಗಳ ಆಡೋಕೆ ಏನೇನು ಕಾರಣ ಇಲ್ಲ. ಹಿಂದೂ ಮುಸ್ಲಿಂ ಎಲ್ಲಿ ಜಗಳ ಆಡೋಕ್ಕಿಲ್ಲ. ತಮ್ಮ ಸ್ವಂತ ತಂದು ಅಲ್ಲಿ ಜಗಳ ಆಡೋಕೆ ಒಂದು ನೇವನ ಒಂದು ಮೊಹರಂಗೆ ಒಂದು ಹಬ್ಬಕ್ಕೆ ಕೆಟ್ಟ ಹೆಸರು ಥರ ಇದು ಮಾಡ್ತಾರಂತ ನಮಗೆ ಇದು ಸುದ್ದಿ ಬಂದಿದೆ. ಅದಕ್ಕೆ ಎಲ್ಲರೂ ನಮ್ಮ ದೇಶನಾಗ ಎಲ್ಲಕ್ಕಿಂತ ಜಾಸ್ತಿ ಹಿಂದೂ ಧರ್ಮದವರೇ ಮೊಹರಂ ಮಾಡ್ತಾರೆ. ಮುಸ್ಲಿಮ್ಗಿಂತ ಜಾಸ್ತಿ ಹಿಂದೂ ಧರ್ಮದವರೇ ಮೊಹರಂ ಮಾಡ್ತಾರೆ. ಮುಸ್ಲಿಂ ಎಷ್ಟು ಮಾಡ್ತಾರೆ ಅಷ್ಟೇ ಮೊಹರಂ ನಮ್ಮ ಮಂದಿ ಮಾಡ್ತಾರೆ. ನಮ್ಮ ಪೀಸ್ ಕಮಿಟಿ ಮೆಂಬರ್ಸು ಐಫರೋಜ್, ನಮ್ಮ ಯೂಸುಫ್ ಖಾನ್, ರಸೂಲ್ ಸಾಬ್, ಅಸ್ಲಂ ಸಾಬ್, ಮತ್ತೆ ಮುಖ್ತಾರ್ ಸಾಬ್, ಮತ್ತೆ ಎಲ್ಲರೂ ಸಾಹೇಬ್ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ನಮ್ಮ ಧರ್ಮದ ಬಗ್ಗೆ ಎಲ್ಲ ಕಾಳಜಿ ಇದೆ. ನಾನೇ ಕಲ್ಯಾಣಿ ಗಜಾನನ ಸಮಿತಿ ಅಧ್ಯಕ್ಷ. ಒಂದು ದಿವಸ ಗಣಪತಿ ಮತ್ತು ಮೊಹರಂ ಕೂಡಿ ಬಂದಿತ್ತು. ಕುಮಾರ್ ಬಾಬು ಸಾಹೇಬ್ ಎಸ್ ಪಿ ಇದ್ರು, ಕಿಶೋರ್ ಸಾಹೇಬರು ಹರೀಶ್ ಇದ್ರು, ಅವ್ರಿಗೆ ಹೋಗಿ ಎಸ್ ಬಿ ಪಾಟೀಲ್ ಸಾಹೇಬ್ರು ಇದ್ರು. ನಾನು ಸದರ್ ಬಜಾರ್ನಾಗ ಹೋಗಿ ಎಲ್ಲರೂ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ನಿಂದಿರಿಸಿ ಎಲ್ಲ ಸಾಹೇಬ್ಗಳಿಗೆ ಅಲ್ಲೇ ನಮ್ಮ ಸ್ಟೇಜ್ ಮೇಲೆ ಗಣಪತಿ ಮುಂದೆ ಸಾಹೇಬರು ಸನ್ಮಾನ ಮಾಡಿ ಅರ್ಧ ತಾಸಿನಾಗ ಕಳಿಸ್ಬಿಡ್ತಾರೆ. ಅದು ಪೂರಾಗಿ ದೇಶ ನೋಡಿತ್ತದು ರೆಕಾರ್ಡಿಂಗ್. ಆ ಟೈಪ್ ನಮ್ಮ ರಾಯಚೂರು ಮಂದಿ ಇಲ್ಲಿ ಏನೇನು ಆಗೋದು ನಮಗೆ ಇದಿಲ್ಲ. ನಮ್ದು ಏನಾದ ಎಲ್ಲ ಶಾಂತಿ ರೀತಿಯಿಂದ ಹಬ್ಬ ಮಾಡಬೇಕಂತ ಒಂದು ನಿರ್ದೇಶ ಇದೆ. ಅವರು ಎಲ್ಲಕ್ಕಿಂತ ಜಾಸ್ತಿ ಕಾಳಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಏನಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೈತೀವಿ ನಾವು, ಅಲ್ಲಿ ಜಗಳ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೈತೀವಿ. ಅವರೆಲ್ಲ ಕಾಳಜಿ ತಗೊಂಡು ಅವರು ನಮಗೆ ಕಾಪಾಡ್ತಾರೆ. ಅದು ಯಾರಿಗೆ ಗೊತ್ತಿಲ್ಲ, ಅವ್ರು ಕಾಪಾಡೋದು ಯಾರಿಗೆ ಗೊತ್ತಿಲ್ಲ. ಅವ್ರು ಇದೆ ಅಂತ ನಮ್ಮ ದೇಶ, ಮಿಲಿಟರಿ ಇದೆ ಅಂತ ನಮ್ಮ ದೇಶ, ನಮ್ಮ ಧರ್ಮ. ಎಲ್ಲ ಸಮಾಜದವ್ರು ಕೂಡಿ ಎಲ್ಲ ಸಮಾಜದವ್ರು ತಮ್ಮ ಧರ್ಮದ್ದು ಏನೇನು ಮಾಡ್ರಿ ನಮಗೆ ಜುಲೂಸ್ಗೆ ಪರ್ಮಿಷನ್ ಇರ್ತದೆ, ಇಲ್ಲಂತ ಇರೋಕ್ಕಿಲ್ಲ. ಎಲ್ಲಿ ಏನು ಕಿರಿಕಿರಿ ಆಗ್ತದೆ ಅಲ್ಲೇ ಒಂದು ಅವರು ಹೋಗಿ ಸ್ಟ್ರಿಕ್ಟ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಎಲ್ಲಿ ನಡೀತದ ಅಲ್ಲಿ ಕನಿಷ್ಠ ಫಸ್ಟ್ ಏಡ್ ಕೊಡ್ಲಿಕ್ಕೆ ಒಂದು ಯಾವ್ದನ್ನ ಸ್ಟಾಫ್ ಅಲ್ಲಿ ಇರಬೇಕು. ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಎಲ್ಲ ಕಡೆ ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತೆ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತ ನನ್ಗೆ ಅನಿಸ್ತದ. ಮತ್ತೆ ಇದು ವೈರಿಂಗ್ ಏನ್ ಕನೆಕ್ಟ್ ಮಾಡ್ತಾರಲ್ಲ ಅದಕ್ಕೆ ಟೇಪ್ಗೆ ಮುಚ್ಚಲ್ಲ, ಬಹಳಷ್ಟು ಜಾಗ ಇರ್ತದ. ಅದು ಸರ್ಕಿಟ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಅದು ಡಿಪಾರ್ಟ್ಮೆಂಟ್ ಲಿಂದ ಚಲೋ ನೋಡ್ಕೊಂಡು ಯಾವ ತರ ಅವ್ರು ಕನೆಕ್ಷನ್ ಕೊಟ್ಟಾರ ಎಲೆಕ್ಟ್ರಿಕ್ ಅದು ನೋಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತದ. ಮತ್ತೆ ಎಲೆಕ್ಟ್ರಿಸಿಟಿದು ನೀವು ಅಂದಿರಿ ಅದು ಬಹಳ ತೊಂದರೆ ಇದೆ. ಎಷ್ಟು ಸಬ್ಸ್ಟೇಷನ್ ನಮ್ಗೆ ಇರಬೇಕು ಆ ಸಬ್ಸ್ಟೇಷನ್ಸ್ ಇಲ್ಲ. ಮತ್ತೆ ಯಾವ ಕೆಪಾಸಿಟಿದು ಜನರೇಟರ್ ಅದು ಇದು ಇರಬೇಕು ಟ್ರಾನ್ಸ್ಫಾರ್ಮರ್ಸ್ ಇಲ್ಲ. ಅದ್ರ ಸಲುವಾಗ ಸಾಕಷ್ಟು ಪ್ರಾಬ್ಲಮ್ ಆಗ್ತದವ. ಮತ್ತೆ ಇನ್ಸುಲೇಟೆಡ್ ಕೇಬಲ್ಸ್ ಇರಬೇಕು, ಅದು ಇಲ್ಲ. ಅದ್ರ ಸಲುವಾಗ ಸ್ವಲ್ಪ ಗಾಳಿ ಆದ ತಕ್ಷಣ ಪ್ರಾಬ್ಲಮ್ ಆಗುತ್ತೆ. ನಮ್ಗೆಲ್ಲರೂ ಇದು ಪ್ರಾಬ್ಲಮ್ ಎಲೆಕ್ಟ್ರಿಸಿಟಿದು ಪ್ರಾಬ್ಲಮ್ ಫೇಸ್ ಮಾಡಕತ್ತೀವಿ. ಅದು ಸುಧಾರಿಸಿದ್ರೆ ಒಳ್ಳೇದು. ಮತ್ತೆ ಕನಿಷ್ಠ ಒಂದು ಜನರೇಟರ್ ಗೌರ್ಮೆಂಟ್ ಕಡೆಯಿಂದ ಪ್ರೊಸೆಷನ್ ಯಾರು ತೆಗಿತಾರೆ ಅವ್ರ ಕಡೆಯಿಂದ ಒಂದು ಜನರೇಟರ್ ಅವರು ಇಟ್ಕೊಂಡು ಹೋದ್ರೆ ಅದು ಒಳ್ಳೇದು ಅಂತ ಅದು ಕೂಡ ಇದೆ. ಮತ್ತೆ ನಾವು ಇಂಥ ದೇಶದಲ್ಲಿ ಇದ್ದೀವಿ, ನಾನು ಫಾರಿನ್ ನಲ್ಲಿ ಕೂಡ ಇದ್ದೀನಿ, ಅಲ್ಲಿ ಬರೀ 2 ಹಬ್ಬ ಆಗುತ್ತೆ. ಆದ್ರೆ ನಾವು ಇಲ್ಲಿ ಪ್ರತಿ ತಿಂಗಳ ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ನಾನು ಹೆಮ್ಮೆ ಇದೆ. ಪತಂಗಿ ಅವರು ಹೇಳ್ದಂಗ ಲಾಸ್ಟ್ ಇದರಲ್ಲಿ ಕೂಡ ನಮ್ಗೆ ಅದಕ್ಕೆ ಸನ್ಮಾನ ಜಿಲ್ಲಾ ಆಡಳಿತ ಭವನದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ಲಂಚ ಸ್ವೀಕರಿಸುತ್ತಿದ್ದ ಎಫ್ಡಿಎ ಮಹಾಬಲೇಶ್ವರ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಖಾಸಗಿ ಶಾಲೆಯ ಅನುಮತಿ ನವೀಕರಣ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 40,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಕೇಳಿಬಂದಿದೆ. ಈ ಪೈಕಿ ಶಾಲಾ ಆಡಳಿತ ಮಂಡಳಿಯಿಂದ ಈಗಾಗಲೇ 25,000 ಪಡೆದಿದ್ದು, ಉಳಿದ 15,000 ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿದ್ದಾರೆ. ಸಿದ್ದಣ್ಣ ರಾಂಪುರ ಅವರು ನೀಡಿದ ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಯನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ದಾಳಿಯ ಬಳಿಕ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮುಂದುವರೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ.
ಸರ್ ಭೂಮಿ ಒತ್ತುವರಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ತಾಲೂಕಿನ ಗಿಲ್ಲೆಸ್ಗೂರು ಗ್ರಾಮದ ಸರ್ವೆ ನಂಬರ್ 75ರ ಸರ್ಕಾರಿ ಜಮೀನಿನಲ್ಲಿ ಮಹಾದೇವಿ ಮಲ್ಲೇಶ್ ನಾಯಕ್ ಅವರು ಅನಧಿಕೃತ ಕಟ್ಟಡಗಳನ್ನು ನಿರ್ಮಿಸಿ ಖಾಸಗಿ ವ್ಯಕ್ತಿಗಳಿಂದ ಹಣ ಸಂಗ್ರಹ ಮಾಡುತ್ತಿದ್ದಾರೆ ಎಂದು ಅಂಬಾಜಿರಾವ್ ಮಾಡಿರುವ ಆರೋಪ ಸಂಪೂರ್ಣ ಸುಳ್ಳು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಒಕ್ಕೂಟಗಳ ರಾಜ್ಯ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಮಿತ್ರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಂಬಾಜಿರಾವ್ ಮೈದರಕರ್ ಅವರು ಕಳೆದ ವರ್ಷ ಗಿಲಸ್ಗೂರು ಸೀಮಂತರದ ಸರ್ವೆ ನಂಬರ್ 75ರ 33 ಎಕರೆ 35 ಗುಂಟೆ ವಿಸ್ತೀರ್ಣದ ಸರ್ಕಾರಿ ಜಮೀನು ಅನಧಿಕೃತ ಕಟ್ಟಡಗಳನ್ನು ನಿರ್ಮಿಸಿ ಪ್ರತಿ ತಿಂಗಳು ಬಾಡಿಗೆ ರೂಪದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಹಣ ಸಂಗ್ರಹಣೆ ಮಾಡಲಾಗುತ್ತಿದೆ ಎಂದು ಮಾಡಿರುವ ಆರೋಪ ಸುಳ್ಳು ಎಂದರು. ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಇವರನ್ನು ರಕ್ಷಣೆ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ. ಈ ಜಮೀನಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಸಮುದಾಯ ಭವನ, ಗ್ರಾಮ ಪಂಚಾಯಿತಿಯ ಕಟ್ಟಡ, ನೀರಿನ ಟ್ಯಾಂಕ್ ಉಳಿದ ಖಾಲಿ ಜಾಗದಲ್ಲಿ ಶುಲಿಬೆ ಜಾತ್ರೆ ನಡೆಯುತ್ತದೆ. ಅಂಬಾಜಿರಾವ್ ಮೈದರ್ಕರ್ ಎಂಬುವವರು ಗಿಲೇಸ್ಗೂರು ಗ್ರಾಮದ ಸರ್ವೆ ನಂಬರ್ 75ರಲ್ಲಿ ಸರ್ಕಾರಿ ಭೂಮಿಯಾಗಿದ್ದು ಒಟ್ಟು ವಿಸ್ತೀರ್ಣ 33 ಎಕರೆ ಭೂಮಿಯನ್ನು ಅಲ್ಲಿನ ಗ್ರಾಮಸ್ಥರು ವಿಶೇಷವಾಗಿ ಶ್ರೀಮತಿ ಮಹಾದೇವಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅವರ ಗಂಡ ಮಲ್ಲೇಶ್ ನಾಯಕ್ ಮತ್ತು ಇನ್ನುಳಿದ ಶಿವಶಂಕರ್ ಎಂಬುವವರು ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಬೇರೆಯವರಿಗೆ ಬಾಡಿಗೆ ಕೊಟ್ಟು ಪ್ರತಿ ತಿಂಗಳಿಗೆ 75,000ದಿಂದ 1 ಲಕ್ಷದವರೆಗೆ ಅವರ ಕಡೆಯಿಂದ ಹಣ ವಸೂಲಿ ಮಾಡಿ ಅಲ್ಲಿಂದ ಬಂದಂಥ ಹಣವನ್ನು ಗ್ರಾಮ ಪಂಚಾಯತ್ ಖಜಾನೆಗೆ ಜಮಾ ಮಾಡದೆ ವೈಯಕ್ತಿಕ ಉದ್ದೇಶಕ್ಕಾಗಿ ದುರುಪಯೋಗ ಮಾಡುತ್ತಿದ್ದಾರೆ ಅಂತಂದು ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿರುತ್ತಾರೆ. ಅದರ ನಿಮಿತ್ತವಾಗಿ ದಿನಾಂಕ 6/5/2026ರಂದು ಮಾನ್ಯ ಸಹಾಯಕ ಆಯುಕ್ತರು ವಿಚಾರಣೆಯನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ಕೊಟ್ಟದ್ದು ಏನಂತ ಅಂತಂದ್ರೆ ಅಲ್ಲಿ ಏನು ಒತ್ತುವರಿ ಮಾಡ್ಯಾರಲ್ಲ ಅವನ್ನೆಲ್ಲ ತೆರವುಗೊಳಿಸಿ ಮತ್ತು ಅದರಿಂದ ಬರಬೇಕಾದಂಥ ಅರಿಯರ್ಸ್ ಎಲ್ಲ ತಗೊಂಡು ಗ್ರಾಮ ಪಂಚಾಯತ್ ಇಲಾಖೆ ಆಗಲಿ ಅಥವಾ ಕಂದಾಯ ಇಲಾಖೆಗೆ ಅಂತೇಳಿ ಸೂಚನೆ ನೀಡಿರ್ತಾರೆ. ಅದರಂತೆ ಮಾನ್ಯ AC ಸಾಹೇಬರು ಆದೇಶವನ್ನು ಮಾಡುವಾಗ ನೋಟಿಸ್ ಕೊಡಬೇಕಾಗಿತ್ತು. ಇದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೆ ಅಲ್ಲಿ ಅವಕಾಶ ಕೊಡಲಿಲ್ಲ. ಕಾರಣ ಏನಂತ ಅಂತಂದ್ರೆ ಸರ್ಕಾರಿ ಭೂಮಿ ಆಗಿತ್ತು, ಒತ್ತುವರಿ ಕ್ಲಿಯರ್ ಆಗಿತ್ತು ಅಂತೇಳಿ ಮತ್ತೆ VAR ರಿಪೋರ್ಟ್ ಇತ್ತು. ಆದ ಕಾರಣ ಅವರು ಆರ್ಡರ್ ಮಾಡಿದ್ರು. ಸೊ ಅದರಂತೆ ಇಲ್ಲಿ ನಮ್ಮ ತಹಸೀಲ್ದಾರ್ ಅವರು ದಿನಾಂಕ 11/5/2026ರಂದು ನಮಗೊಂದು ತಿಳುವಳಿಕೆ ಪತ್ರ ಕೊಡ್ತಾರೆ. ಏನಂತೇಳಿ, ನೀವು ಸದರಿ ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆಂದು ದೂರು ಬಂದಿದೆ. ಅದೇ ರೀತಿಯಾಗಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಅಡಿಯಲ್ಲಿ 94C ಅಪ್ಲಿಕೇಶನ್ ಏನಾದರೂ ಸಲ್ಲಿಸಿದ್ರೆ ನಮಗೆ ಕೊಡತಕ್ಕದ್ದು ಅಂತೇಳಿ ಒಂದು ಇಂಟಿಮೇಷನ್ ಲೆಟರ್ ಕೊಡ್ತಾರೆ. ಸೊ ಅದ್ರ ಮೇಲೆ ನಾವೇನು ಮಾಡಿದ್ವಿ ಅಂತಂದರೆ ಮಾನ್ಯ ತಹಸೀಲ್ದಾರ್ ಅವರಿಗೆ 25 May 2026
ನಮ್ಗೆ ಆ ಜಾಗದಲ್ಲಿ ನಾವು ಯಾವ ರೀತಿ ಬಂದಿದ್ದೀವಿ ಅಂತೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಸಲ್ಲಿಸಿದ್ವಿ. ಸೊ ಇಲ್ಲಿ ವಿಶೇಷವಾಗಿ ಏನಂತ ಅಂತಂದ್ರೆ ಅದರಲ್ಲಿ ಶ್ರೀಮತಿ ಮಹಾದೇವಿ ಅವರು 94C ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ 94C ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದಾಗ, ಅದು ರಿಜೆಕ್ಟ್ ಆಗಿಲ್ಲ, ಇನ್ನು ಅಲೋನು ಆಗಿಲ್ಲ, ಪೆಂಡಿಂಗ್ ಇದ್ದಾಗ ಗೌರ್ಮೆಂಟ್ ಲ್ಯಾಂಡ್ಲಿಂದ ಏನು ಅನ್ನತರ ಡಾಕ್ಯುಮೆಂಟ್ಸ್ ಇರ್ತಾರಲ್ಲ ಅವ್ರನ್ನ ಡಿಸ್ಪೋಸ್ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ರೂಲಿಂಗ್ ಇದೆ. ಸೊ ಅದರ ಅಡಿಯಲ್ಲಿ ನಾವು ತಹಸೀಲ್ದಾರ್ ಅವ್ರಿಗೆ ಲಿಖಿತ ರೂಪವಾಗಿ ಕೊಟ್ವಿ. AC ಆರ್ಡರ್ ಏನಿದೆಯಲ್ಲ ಅದು ಪ್ರೀ ಮೆಚೂರ್ಡ್ ಇದೆ. ನಮ್ಮದು 94C ಅಪ್ಲಿಕೇಶನ್ ಐದರ್ ಅಲೋ ಆದರೂ ಮಾಡಿ ಅಥವಾ ಡಿಸ್ಪೋಸ್ ಆದರೂ ಮಾಡಿ. ನೀವು ಅಲೋ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ಏನು ನಾವು ಸರ್ಕಾರದಿಂದ ಸರ್ಕಾರಕ್ಕೆ ದುಡ್ಡು ಕೊಡಬೇಕು, ಲ್ಯಾಂಡ್ ವ್ಯಾಲ್ಯೂ ಅಥವಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ, ಅದಕ್ಕೆ ನಾವು ತುಂಬ್ತೀವಿ ಅಂತ ಹೇಳಿದ್ವಿ. ಮತ್ತೆ ಇನ್ ಕೇಸ್ ನಮ್ಮ ಲ್ಯಾಂಡ್ಲಿಂದ ಏನಾದರೂ ನಾವೇನು ಸರ್ಕಾರ ಲ್ಯಾಂಡ್ನಲ್ಲಿ ಒತ್ತುವರಿ ಮಾಡಿದ್ದೀವಲ್ಲ ಅದರಲ್ಲಿ ಏನಾದರೂ ನಾವು ಎಕ್ಸಸ್ ಆಗಿ ಆಲ್ರೆಡಿ ಒಂದು ಸೈಟ್ ಇದೆ ಅಥವಾ ಮನೆ ಇದೆ ಇದಕ್ಕೊಂಡು ಎಕ್ಸ್ಟ್ರಾ ತೊಗೊಂತೀವಿ ಅಂತ ಏನಾದರೂ ಅಂತಂದ್ರೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ವಿತರಣ ಸಂಘ ಜಿಲ್ಲಾ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಖಾಸಗೀಕರಣಗೊಳಿಸುತ್ತಿರುವುದನ್ನು ವಿರೋಧಿಸಿ ದಿನಾಂಕ 22ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತೇದಾರರ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ ಚಿಲಕದ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರ ವಿದ್ಯುತ್ ವಿತರಣಾ ಸಂಸ್ಥೆ KPTCL ಮತ್ತು 5 ಎಸ್ಕಾಂಗಳನ್ನು ಬಂಡವಾಳಶಾಹಿಗಳಾದ ಟಾಟಾ ಕಂಪನಿಗೆ ಗುತ್ತಿಗೆ ವಹಿಸುವುದು ತಕ್ಷಣವೇ ಕೈಬಿಡಬೇಕೆಂದು ಆಗ್ರಹಿಸಿದರು. ವಿದ್ಯುತ್ ಖಾಸಗೀಕರಣದಿಂದ ಈ ದೇಶ ಗಂಭೀರ ಸಮಸ್ಯೆಗೆ ಗುರಿಯಾಗುವಂತೆ ಮಾಡಿದೆ. ವಿದ್ಯುತ್ ಖಾಸಗೀಕರಣ ಇದರಿಂದ ರಾಜ್ಯದಲ್ಲಿ ಸುಮಾರು 50,000 ವಿದ್ಯುತ್ ಗುತ್ತೇದಾರರು ಹಾಗೂ ಇದನ್ನು ಅವಲಂಬಿತಗೊಂಡ ಅಂದಾಜು 3 ಲಕ್ಷ ಅಧಿಕ ಕುಟುಂಬಗಳ ಜೀವನ ನಿರ್ವಹಣೆಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೃಹತ್ ಉದ್ಯಮಗಳ ಖಾಸಗೀಕರಣದ ಕ್ರಮವು ರೈತರು, ಬಡವರು ಮತ್ತು ಸಾರ್ವಜನಿಕರ ಮೇಲೆ ಆರ್ಥಿಕ ಹೊರೆ ಹೊರಿಸಲಿದೆ ಎಂದು ಆರೋಪಿಸಿದರು. ಬಟ್ ಇದು ಜನಸಾಮಾನ್ಯರಿಗೆ ಎಷ್ಟು ಹೊಡೆತ ಬಿಡ್ತದೆ ಅಂತ ನಮ್ಮೆಲ್ಲರಿಗಿಂತ ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತು ಈಗಾಗಲೇ ಕೋಟ್ಯಾಂತರ ನಿರುದ್ಯೋಗಿಗಳು, ತಾಂತ್ರಿಕ ಪದವೀಧರರು, ಎಷ್ಟೋ ಜನ ವೃತ್ತಿಪರರು ಉದ್ಯೋಗಗಳಿಂದಲೇ ಇರಬೇಕಾದ್ರೆ ಮತ್ತೆ ಇವತ್ತು ಸರ್ಕಾರ ಖಾಸಗಿ ಮಾಡಿ ಮತ್ತೆ ಬಡ ಜನರ ಮೇಲೆ, ಸಾರ್ವಜನಿಕರ ಹೊಟ್ಟೆ ಮೇಲೆ ಹೊಡೆಕೊಂಡಿದೆ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಏನು ವಿದ್ಯುತ್ ಜಾಲ ಇದೆ, ಕರೆಂಟ್ ಉತ್ಪಾದನೆ ಬಿಟ್ಟು ನಮಗೆ ಕೊಡುವಂತಹ ಕೆಲಸ ಇದೆ. ಅದು KPTCL ಮತ್ತು 5 ಎಸ್ಕಾಂಗಳು, ಜಸ್ಕಾಂ, ಬೆಸ್ಕಾಂ, ಎಸ್ಕಾಂ ಮತ್ತು ಚಾಮುಂಡೇಶ್ವರ 5 ಕಂಪನಿಗಳ ಮುಖಾಂತರ ವಿತರಣೆ ಮಾಡ್ತಾ ಇತ್ತು. ಅದನ್ನ ಟಾಟಾ ಕಂಪನಿ ಕೂಡ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಇದೆ ಅಂದ್ರೆ, ಒಂದು ಉದಾಹರಣೆ, ಇವತ್ತು ಕರ್ನಾಟಕದಲ್ಲಿ 5 ರೂಪಾಯಿ 60 ಪೈಸೆ ಒಂದು ಯೂನಿಟ್ ಮನೆಗೆ ವಿದ್ಯುತ್ ಕೊಟ್ರೆ, ಇವತ್ತು ಟಾಟಾದವರು ಏನು ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಇವತ್ತು ಮೇಂಟೈನ್ ಮಾಡ್ತಾ ಇರ್ತಾರೆ, ಅಲ್ಲಿ 11 ರೂಪಾಯಿ 20 ಪೈಸೆ ಒಂದು ಯೂನಿಟ್ ಇದೆ. 1 ಕಿಲೋವಾಟ್ ಫಿಕ್ಸ್ಡ್ ಚಾರ್ಜ್ ನಮ್ಮಲ್ಲಿ 140 ಇರಬೇಕು, ಅಲ್ಲಿ 400 ರೂಪಾಯಿ ಇದೆ. ಅದೇ ರೀತಿಯಾಗಿ ಸಾಕಷ್ಟು ಹಿಡನ್ ಚಾರ್ಜ್ಗಳಿದ್ದಾವೆ. ಇವೆಲ್ಲವೂ ಜನಸಾಮಾನ್ಯರ ಮೇಲೆ ಬರೆ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಂದು 50,000 ಜನ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಇದ್ದೀವಿ. ನಮಗೆ ಕರ್ನಾಟಕ ಸರ್ಕಾರ ಒಂದು ಲೈಸೆನ್ಸ್ ಕೊಟ್ಟಿದೆ. ನಾವು ಯಾವುದೇ ಒಂದು ಸಣ್ಣ ಮನೆ ಇರ್ಬೋದು, ಒಂದು ದೀಪ, ಒಂದು ಟ್ಯೂಬ್ ಲೈಟ್, ಒಂದು ಬಲ್ಬ್ ಹಾಕೋದು ಬಿಟ್ರೆ ಯಾವುದೇ ಕೆಲಸ ನಾವು ಲೈಸೆನ್ಸ್ ಕಾಂಟ್ರಾಕ್ಟರೇ ಮಾಡಬೇಕು. ಮತ್ತು ವೈರಿಂಗ್ ಮಾಡಿದ್ರೆ ಆ ಎಸ್ಟಿಮೇಟ್ ಕೊಟ್ಟರೆ ಆ ಇನ್ಸ್ಟಾಲೇಷನ್ ಸರ್ವಿಸ್ ಆಗಬೇಕು ಅನ್ನೋದು ಕಾನೂನು ನಮ್ಮ ರಾಜ್ಯದಲ್ಲಿ ಅನ್ವಯದಲ್ಲಿ ಇದೆ. ಆ ಒಂದು ಕಾನೂನನ್ನು ತೆಗೆದುಬಿಟ್ಟು 150 ಕಿಲೋವರೆಗೂ ಯಾವುದೇ ಡಿಸ್ಟ್ರಿಬ್ಯೂಟ್ ಬೇಡ ಅನ್ನುವ ಒಂದು ಧೋರಣೆಗೆ ಸರ್ಕಾರ ಬಂದು, ಯಾವುದೋ ಒಂದು ತ್ರಿಪುರದಾದಂಥ ಸಣ್ಣ ರಾಜ್ಯ, ನಮ್ಮ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಗೆ ಸಮಾನಲ್ಲ, ಗುಡ್ಡಗಾಡು ಪ್ರದೇಶ, ಅಲ್ಲಿ ಜನವಸತಿ ಇಲ್ಲ, ಇನ್ನೊಂದಿಲ್ಲ ಅಂತ ಅದನ್ನ ಸರ್ವೆ ಮಾಡಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಇಲ್ಲ, ಇಲ್ಲಿ ಕೂಡ ಅದನ್ನು ತಂದ್ರೆ ಚೆನ್ನಾಗಿ ಅಂತಿಕೊಂಡು ಏನು ಒಂದು 50,000 ವಿದ್ಯುತ್ ಗುತ್ತಿಗೆದಾರರಿದ್ದಾರೆ. ಅವ್ರ ಜೊತೆಗೆ ಒಂದು 3 ಲಕ್ಷ ಕುಟುಂಬಗಳು ಕೆಲಸ ಮಾಡ್ತಾರೆ. ಸುಮಾರು ಒಂದು 30-40 ಲಕ್ಷ ಜನ ಈ ಒಂದು ಅಡಿಯೊಳಗೆ ಬದುಕ್ತಾರೆ. ಅಂತವ್ರನ್ನೆಲ್ಲ ನಿರುದ್ಯೋಗಗಳನ್ನ ಮಾಡಿಬಿಟ್ರೆ ಈ ಕುಟುಂಬಗಳೆಲ್ಲ ಬೀದಿ ಬಿಡ್ತವೆ. ಅವ್ರಿಗೆ ಯಾವುದೇ ಒಂದು ಜೀವನಕ್ಕ ಇದಿಲ್ಲ. ಇವತ್ತು ನೋಡಿ, ನನ್ನ ಉದಾಹರಣೆ ತಗೊಂಡ್ರೆ, ಇವತ್ತು ನನಗೆ ಸುಮಾರು 60 ವರ್ಷ. ಇವತ್ತು ಈ ವೃತ್ತಿ ಬಿಟ್ಟು ನಾವು ಹೊರಗಡೆ ಹೋದ್ರೆ ಬಂದ್ರೆ ಏನ್ ಜೀವನ ಮಾಡಬಲ್ಲೆ? ನನ್ನ ಕುಟುಂಬಕ್ಕೆ ನಾನು ಏನು ಒಂದು ಇದು ಕೊಡಬಲ್ಲೆ? ನಾನು ಇಂಥ ಒಂದು ಪರಿಸ್ಥಿತಿ ಸರ್ಕಾರಗಳು ತರ್ತಾ ಇದ್ದಾವೆ. ಇದರಿಂದ ಯಾರಿಗೂ ಒಳ್ಳೇದಿಲ್ಲ, ಲಾಭ ಇಲ್ಲ. ಆ ಒಂದು ಕಾರಣಕ್ಕೆ ತಾವುಗಳು ದಯಮಾಡಿ ಇದನ್ನ ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚಾಗಿ ಬಿತ್ತರಿಸಿ ಇದನ್ನ ವಿರೋಧಿಸಬೇಕು. ಅದೇ ರೀತಿಯಾಗಿ ನಾನು ನಮ್ಮ ನಗರದಲ್ಲಿರುವಂತಹ ಏನು ಸಂಘ ಸಂಸ್ಥೆಗಳಿದ್ದಾವೆ, ಆಮೇಲೆ ಈ ಕಾರ್ಮಿಕ ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದ್ದಾವೆ, ಬುದ್ಧಿಜೀವಿಗಳಿದ್ದಾವೆ, ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂತೇನೆ, ದಯಮಾಡಿ ಈ ಒಂದು ಏನು ಖಾಸಗೀಕರಣ ಇದೆ ಇದನ್ನ ದಯಮಾಡಿ ಕೈ ಬಿಡಬೇಕು. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಆ ಜನಪರವಾಗಿರುವಂತ ಕೆಲಸಗಳನ್ನು ಮಾಡ್ರಿ. ಇನ್ನೂ ಸಾಕಷ್ಟು ನೀವು ನೌಕರಿಗಳನ್ನ ಉಂಟಾಗ್ರಿ, ಉದ್ಯೋಗಗಳನ್ನ ಕೊಡ್ರಿ, ಜನಪರ ಕೆಲಸಗಳನ್ನ ಮಾಡ್ರಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ. ಇದರ ಒಂದು
ಆ್ಯಪ್ನ ಒಂದು ರೆಡಿ ಮಾಡಿದ್ವಿ. ಅದು ಏನಂತಂದ್ರೆ KEMCಗೆ ಕರ್ನಾಟಕ ರೆಗ್ಯುಲೇಟರಿ ಎಲೆಕ್ಟ್ರಿಸಿಟಿ ಕಮಿಷನ್ ಅಂತ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಕಮಿಷನ್ ಇದೆ. ಅವರಿಗೆ ನಾವು ಒಂದು ಅರ್ಜಿ ಹಾಕಿದ್ದಾದ್ರೆ ಈ ರೀತಿ ಖಾಸಗೀಕರಣ ಮಾಡೋದಕ್ಕೆ ನಮ್ಮ ವಿರೋಧ ಅಂತ ಇಟ್ಕೊಂಡು 50,000 ಅರ್ಜಿಗಳೇನಾದ್ರು ಅಲ್ಲಿ ರಿಜಿಸ್ಟ್ರೇಷನ್ ಆದ್ರೆ ಈ ಟಾಟಾದವ್ರು ನಮ್ಮ ಕರ್ನಾಟಕಕ್ಕೆ ಬರೋ ತಪ್ತಾರೆ. ಅದು ಒಂದು ಆ್ಯಪ್ ಇದೆ, ಅದನ್ನು ಕೂಡ ತಮಗೆ ಕೊಡ್ತೀವಿ. ದಯಮಾಡಿ ಎಲ್ಲರೂ ತಾವು ತಮ್ಮ ಬಹಳ ಸರಳವಾಗಿದೆ, ಅದು ಕನ್ನಡದಲ್ಲಿದೆ, ಇಂಗ್ಲಿಷಲ್ಲಿದೆ, ಒಂದು 4 ಲೈನಲ್ಲಿ ಇದೆ, ಅದನ್ನು ಬರೆದು ಹಾಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 150 ಕಾಮಗಾರಿ ನಿರ್ಮಾಣದ ನಕಲಿ ದಾಖಲೆ ಸೃಷ್ಟಿಸಿದ್ದ ಭೀಮಶಂಕರ ದೊರನಹಳ್ಳಿ ಅವರಿಗೆ ನಿಯಮ ಬಾಹಿರ ಕಾಮಗಾರಿ ವಹಿಸಿದ್ದ ಲೋಕೋಪಯೋಗಿ ಅಭಿಯಂತರಾದ ವೆಂಕಟೇಶ ಗಲಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಶಿವಕುಮಾರ ಜಂಗ್ಲಿ ಅವರು ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದ ಹೊನ್ನಾಳಿ ಕ್ರಾಸ್ನಿಂದ ಮಸ್ಕಿಯಿಂದ ವಿಜಯಪುರದ ಮೂಲಕ ಚಾಮರಾಜನಗರದವರೆಗೆ ಕೈಗೊಂಡ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಕಾಮಗಾರಿಯನ್ನು ಹಮ್ನಾಪುರ ಹ್ಯಾಂಡ್ ಕಂಪನಿಗೆ ವಹಿಸಲಾಗಿದೆ. ಆದರೆ ವೆಂಕಟೇಶ ಗಲಗ ಕಪಕ್ಷದಿಂದ ಅಕ್ರಮ ನಕಲಿ ದಾಖಲೆ ಸೃಷ್ಟಿಸಿ ಕಾಮಗಾರಿ ಪಡೆದ ಭೀಮಶಂಕರ ದೊರನಹಳ್ಳಿ ಅವರು ಯಾವುದೇ ಕಾಮಗಾರಿ ಕೈಗೊಳ್ಳದೆ ಸುಮಾರು 3.48 ಕೋಟಿ ಬಿಲ್ ಎತ್ತುವಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದರು. ಅದೇ ರೀತಿ ಮಸ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಮತ್ತೆರಡು ನಕಲಿ ದಾಖಲೆ ಮೂಲಕ ಕಾಮಗಾರಿ ಪಡೆದುಕೊಂಡಿದ್ದಾರೆ. ಇದು ವೆಂಕಟೇಶ ಗಲಗ ಅವರ ಮತ್ತೊಂದು ಕರ್ಮಕಾಂಡ ಬಯಲು ಆಗಿದೆ ಎಂದು ಅವರು ಹೇಳಿದರು. ಭೀಮಶಂಕರ ದೊರನಹಳ್ಳಿ ಎಂಬುವವರಿಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವುದೇ ಟೆಂಡರ್ ಹಾಕಿಲ್ಲ. ವಾಗ್ದಾನ ಸರ್ಟಿಫಿಕೇಟ್ ವೆಂಕಟೇಶ್ ಗಲಗ ನೀಡಿ ಸುಮಾರು 3.48 ಲಕ್ಷ ಮೂರನೇ ವ್ಯಕ್ತಿ ಬಂದು ದೋರ್ನಹಳ್ಳಿ ಅಂತೇಳಿ ಭೀಮಶಂಕರ್ ಕಾಂಟ್ರಾಕ್ಟರ್ ಅವರು ಭೀಮಶಂಕರ ದೋರ್ನಹಳ್ಳಿ ಅವರಿಗೆ ಕಾಂಟ್ರಾಕ್ಟರ್ ಕೊಡ್ತಾರೆ ಸರ್. ಹೆಂಗಂತಂದ್ರೆ ಸರ್ ಇದು 150A NH ಸರ್. ಇದು 150A NH ಬಂದ್ಬಿಟ್ಟು ನಮ್ಮ ಲಿಂಗಸೂರಿಂದ ಹಿಡಿದು ಚಾಮರಾಜನಗರವರೆಗೂ ಇದೆ ಸರ್. ಸುಮಾರು 200 ಕೋಟಿ ಪ್ರಾಜೆಕ್ಟ್ನ ಅಮ್ಮಾಪುರ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರಿಗೆ ವರ್ಕ್ ಆರ್ಡರ್ ಆಗಿರೋಂಥದ್ದು ಸರ್ಕಾರ ಕೊಟ್ಟಿರೋಂಥದ್ದು. ಅಮ್ಮಾಪುರ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಕೊಟ್ಟಿರೋಂಥದ್ದು ಇದರಲ್ಲಿ ಇವರು ನಕಲಿ ವರ್ಕ್ ಡನ್ ಮಾಡಿಸಿ ಮತ್ತು ಇವರು ನಮ್ಮ ಯಾರಿದ್ದಾರೆ ವಿಜ್ಜು ಪಾಟೀಲ್ ಅಂದ್ಬಿಟ್ಟು WNH ನಮ್ಮ ವಿಜಯಪುರ WNH ಇದ್ದಾರಲ್ವ W ಅವರಿಗೆ ಯಾವುದೇ ಒಂದು ಮಾಹಿತಿ ಇಲ್ಲ, ಪರವಾನಗಿ ಕೊಡಲಾರ್ದೆ ಅವ್ರಿಗೆ ಯಾವುದೇ ಒಂದು ಗಮನಕ್ಕೆ ತರಲಾರ್ದೇ ಇವು ಎರಡು ವರ್ಕ್ಗಳನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ವರ್ಕ್ಗಳು ಹಾಕಿಲ್ಲ 3.48 ಲಕ್ಷ. ಇದು ನಕಲಿ ವರ್ಕ್ ಡನ್ಸ್ ಮಾಡಿ ಇಂಥವು ಹಲವಾರು ಕೃತ್ಯಗಳು ಎಸಗಿರುವಂಥದ್ದು ಯಾರಂದ್ರೆ ವೆಂಕಟೇಶ್ ಗಲಗ ಅವರು. ಏನಕ್ಕೆ ಇವರಿಗೆ ಅಧಿಕಾರಿಗಳು ಆಗಿರ್ಬೋದು ಯಾವುದೇ ಮೇಲ್ಮಟ್ಟದ IAS ಆಫೀಸರ್ಸ್ ಟ್ರೇಡರ್ಸ್ ಆಗಿರೋರು ತನಿಖೆ ಮಾಡ್ತಾರೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರ ಆಪ್ತರು ಅಂತ ಗುರುಸ್ಕೊಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಸತೀಶ್ ಜಾರಕಿಹೊಳಿ ಅವರ ಆಪ್ತರು, ಅವರ ರಿಲೇಷನ್ ಎಂಬ ಒಂದು ಗುರುತಿಸ್ಕೊಂಡ್ರೆ ಇವ್ರಿಗೆ ಯಾವುದೆಂಬ ಆಫೀಸರ್ಗಳು ಇದುವರೆಗೂ ತನಿಖೆಗೆ ಮುಂದಾಗಿಲ್ಲ. ಅವ್ರಿಗೆ ಜಾರಕಿಹೊಳಿ ಸಾಹೇಬರು ಬಹಳ ಏನಂತಾರೆ ನಮ್ಮ ರಾಜಕೀಯ ಜೀವನದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ. ಅವರ ಹೆಸರನ್ನು ಕೆಡಿಸಿ ಇವರು ಅವರ ಹೆಸರು ಬಹಳ ದುರ್ಬಳಕೆ ಮಾಡ್ಕೊಂಡು ಇವರು ದುಡ್ಡು ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಅಧಿಕಾರಿಗಳು ತನಿಖೆಗೆ ಇದುವರೆಗೂ ಮುಂದುವರೆಗಿಲ್ಲ, ಯಾರಿಗೂ ಏನಂತಾರೆ ಒಂದು ನೋಟಿಸ್ನು ಜಾರಿ ಮಾಡಿಲ್ಲ. ರಾಜ್ಪಾಲರಿಗೆ ಕೊಟ್ಟ ಮೇಲೆ ರಾಜ್ಪಾಲರಿಗೆ ಇವರು ಕರೆ ಮಾಡಿ ಕೇಳಿದ್ದಾರೆ ಶಿವಕುಮಾರ್ ಶೆಟ್ಟಿ ಅವರು, ನಾವು ತನಿಖೆಗೆ ಆಲ್ರೆಡಿ ಮುಂದಾಗಿದೆ ಅಂತ ಅಂದ್ಬಿಟ್ಟು ಆ ತನಿಖೆ ಕೊಟ್ಟು ಆಗಿದ್ದ ಒಂದು ವಾರಕ್ಕೆ ಇದು ಲಿಂಗಸೂರು 150A NH 3.48 ಲಕ್ಷ ರೂಪಾಯಿ ಭೀಮಶಂಕರ್ ದೋರನಹಳ್ಳಿ ಅನ್ನೋ ಕಾಂಟ್ರಾಕ್ಟರ್ಗೆ ವರ್ಕ್ ಡನ್ ಕೊಟ್ಟಿರ್ತಾರೆ. ಯಾವುದೊಂದು ಪರವಾನಗಿ ಕೊಡಲಾರ್ದೆ ವಿಜು ಪಾಟೀಲ್ ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ AW ಸರ್. ಬೇಕಿದ್ರೆ ಅವ್ರ ನಂಬರ್ ಕೊಡ್ತೀನಿ, ತಾವು ಕೇಳ್ಕೊಂಡು ಫೋನ್ ಮಾಡಿ ಕೇಳ್ಬೋದು ಸರ್. ಎಷ್ಟು ಅವ್ಯವಹಾರ ಆಗಿದೆಯಾ ಸತ್ಯ ಇಲ್ಲ ಅಂತ. ವಿಜು ಪಾಟೀಲ್ ಅಂದ್ಬಿಟ್ಟು ಸರ್ ಅವ್ರ ನಂಬರ್ ಬಂದಿದ್ರೆ ಇಲ್ಲಿ ಇದೆ ಸರ್, ಕೊಡ್ತೀನಿ. ವಿಜ್ಜು ಪಾಟೀಲ್ ಕೊಟ್ಟಾನ ವಿಜು ಪಾಟೀಲ್ ಗಮನಕ್ಕೆ ಇಲ್ಲ ಸರ್. ಆಕ್ಚುಲಿ ಇವರು ವರ್ಕ್ ಡನ್ ತಗೋಬೇಕಲ್ಲ ಸರ್, ವರ್ಕ್ ಆರ್ಡರ್ ತಗೋಬೇಕಾದ್ರೆ ವಿಜು ಪಾಟೀಲ್ ಕೇಳ್ಬೇಕು ಸರ್. ಇವರು ಡಬ್ಲ್ ಇದಾರೆ ಸರ್, ಮೊನ್ನೆ 150 NH ನ್ಯಾಷನಲ್ ಹೈವೇ ಅವ್ರಿಗೆ ಕೇಳಬೇಕಿತ್ತು, ಅವ್ರಿಗೆ ಯಾವುದೇ ಒಂದು ಗಮನಕ್ಕಿಲ್ಲ ಸರ್. ನಾವು ವಿಜು ಪಾಟೀಲ್ ಸರ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಸರ್ ಇದರಲ್ಲಿ ಏನು ಅವ್ಯವಹಾರ ನಡೆದಿದ್ದಲ್ಲ ಸತ್ಯ, ಬಟ್ ನಾನು ಗಮನಿಸಿಲ್ಲ, ಯಾವುದೇ ನಮ್ಗೆ ಪರವಾನಗಿ ಕೇಳಿಲ್ಲ. ಕೇಳಿದ್ರೆ ಇವರು ವರ್ಕ್ ಡನ್ ಕೊಟ್ಟಿದ್ದಾರೆ. ಯಾರಿಗೆ? ಭೀಮಶಂಕರ್ ದೋರನಹಳ್ಳಿ ಅವರು ಸರ್. ಇವರು ಬಗೆದಷ್ಟು ಬಯಲಾಗ್ತದೆ ಸರ್. ಯಾರೋ ನಮ್ಮ ವೆಂಕಟೇಶ್ ಗಲಗನ್ನವರು ಸರ್ ಏನಿದೆ ಇವ್ರದ್ದು ಅಂತ ಕೇಳಿದಾಗ ಸರ್ ನೋಡಿ ಸರ್ ಇದು ಅಂಡರ್ ವಿಜ್ಜು ಪಾಟೀಲ್ ಅಂಡರ್ ಇದು ಕಾಮಗಾರಿ. ಹಾಂ ಸರ್ 150 NH ವಿಜಯ್ ಪಾಟೀಲ್ ಅವ್ರ ಅಂಡರ್ ಅಲ್ಲ ಇದು. ಯಾರು ಸರ್? ವಿಜ್ಜು ಪಾಟೀಲ್ ಅವರೇ ನೋಡ್ರೋ ಉಸ್ತುವಾರಿ. ಹೌದು ಸರ್, ಹೌದು ಸರ್, ಅವರೇ ಡಬ್ಲಿ ಸರ್. ಅವ್ರು ಯಾಕೆ ಅವ್ರದ್ದು ಲೋಕಲ್ ಇದ್ದಾರೆ ಸರ್. ಅವ್ರದ್ದು ನಮ್ಗೆ ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗಮನಕ್ಕಿಂದ ಒಂದು ಉಸ್ತುವಾರಿ ಹೊತ್ಕೊಂಡ ಮೇಲೆ ನನ್ನ ಗಮನಕ್ಕೆ ಕೆಲಸ ಹೆಂಗ್ ಮಾಡ್ತಾರೆ ಸರ್? ಹೆಂಗೆ ಕೊಡ್ತಾರೆ ಸರ್? ಅದನ್ನೇ ಸರ್ ಇವರು ಯಾರು ಸರ್ ನಮ್ಮ